ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಒಪ್ಪಂದ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಹೈಕಮಾಂಡ್ ಜೊತೆಗೆ ನಾವು ಮಾತುಕತೆ ಮಾಡಿದ್ದೇವೆ. ಹೈಕಮಾಂಡ್ ಅದಕ್ಕೆ ಕುಮಾರಣ್ಣನವರು ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಜಿಲ್ಲಾಧ್ಯಕ್ಷರಿಗೆ ಫುಲ್ ಪವರ್ ಕೊಟ್ಟಿದ್ರು. ನೀವು ಅಲ್ಲಿನ ವಾಸ್ತವ ಸ್ಥಿತಿಯನ್ನು ನೋಡಿಕೊಂಡು ನೀವು ಕಾಂಗ್ರೆಸ್ ಜೊತೆಗೆ ಒಂದು ಜಾತ್ಯತೀತ ಪಕ್ಷದ ಜೊತೆಗೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತೇಳಿ ಈ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ 4 ಸದಸ್ಯರನ್ನ ಕರೆದು ವಿಪ್ ಜಾರಿ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆ ವೋಟ್ ಮಾಡಬೇಕು ಅಂತ ಹೇಳಿದ್ರೆ ವಿಪ್ ಜಾರಿ ನಾವು ನಮ್ಮ ಪಕ್ಷದಿಂದ ಮಾಡಿದ್ದೀವಿ. ಇದನ್ನು ಲೆಕ್ಕಿಸದೆ ಇವತ್ತೇನು ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ ನಮ್ಮ ಸದಸ್ಯರುಗಳು ಹೋಗಿದ್ದಾರೆ, ಅವ್ರು ಖಂಡಿತವಾಗ್ಲೂ ನಾವು ಪಕ್ಷದಿಂದ ಶಿಸ್ತಿನ ಕ್ರಮ ಕೈಗೊಳ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಆ ವಿಪ್ನಲ್ಲಿ ಕಾನೂನು ಕ್ರಮವನ್ನು ಏನು ಕೈಗೊಳ್ಳಬೇಕು, ಇವರ ಸದಸ್ಯತ್ವವನ್ನು ಯಾವ ರೀತಿ ರದ್ದು ಮಾಡಿಸಬೇಕು, ಅದಕ್ಕೆ ಖಂಡಿತವಾಗ್ಲೂ ಮಾಡ್ತೇವೆ ಸರ್. ಇದರಲ್ಲಿ ಯಾವುದೇ ಜಿಲ್ಲಾ JDSಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಹೊಂದಾಣಿಕೆ ಕಾಂಗ್ರೆಸ್ ಜೊತೆಗಿತ್ತು. ನಾವು ಜಾತ್ಯತೀತ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಲಿಕ್ಕೆ ನಮ್ಮ ಇದಿತ್ತು. ನಾವು ಸೈದ್ಧಾಂತಿಕವಾಗಿ BJPಯನ್ನು ವಿರೋಧ ಮಾಡ್ತೇವೆ. ಯಾವುದೇ ಕಾರಣಕ್ಕೂ JDS ಪಕ್ಷದಿಂದ BJPಗೆ ಬೆಂಬಲ ಕೊಡುವಂಥ ಒಂದು ತೀರ್ಮಾನ ಆಗಲಿಲ್ಲ. ಇವತ್ತು ಯಾರು BJPಯ ಜೊತೆಗೆ ಇರುವಂಥ ಇಲ್ಲಿ ಕೆಲವರು BJP ಯುವಕರು ಶಾಲ್ ಹಾಕ್ಕೊಂಡು ನಡೀತಿದ್ದಾರೆ, ಅವ್ರು ಯಾರು JDS ಅವರಲ್ಲ, ಅವ್ರು ಯಾರು JDS ಪಕ್ಷದವರು ಅಲ್ಲ. ನಾವೆಲ್ಲ ಗಮನಿಸಿದ್ದೀವಿ. ಇಲ್ಲಿ ಎಲ್ಲ BJPಯ ಕಾರ್ಯಕರ್ತರು JDS ಶಾಲ್ ಹಾಕ್ಕೊಂಡು ಇಲ್ಲಿ ಜನರನ್ನು ದಾರಿ ತಪ್ಪಿಸುವಂಥದ್ದು, ದಿಕ್ಕು ತಪ್ಪಿಸುವಂಥ ಕೆಲಸಗಳಾಗ್ತಾ ಇದೆ ಹೊರತು JDS ಪಕ್ಷದ ನಿಲುವು ಇದಲ್ಲ ಸರ್. ನಮ್ಮದು ಜಾತ್ಯತೀತ ನಿಲುವಿದೆ. ನಾವು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೋಸ್ಕರ ವಿಪ್ ಕೊಟ್ಟಿದ್ದೀವಿ. ನಾವು ವಿಪ್ ಮುಖಾಂತರ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವರು ನಮಗೆ ದ್ರೋಹ ಮಾಡಿದ್ದಾರೆ. ಇವತ್ತು ಒಬ್ಬ ಶಬೀರ್ ಅಂತ ಹೇಳುವಂಥ ಒಬ್ಬ ನಾಲಾಯಕ್, ಒಬ್ಬ